ನಾನು ಬಿಡದಿಯ ಏನು ನಮ್ಮ ರೈತರ ಬಗ್ಗೆ ನಡೀತಾ ಇರತಕ್ಕಂಥ ಹೋರಾಟ ಏನಿದೆಯೋ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಮಾಜಿ ಶಾಸಕರು ಕೃಷ್ಣಪ್ಪನವರು, ಮಂಜು ಅವರು, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದ ಬಾಬು ಅವರು, ಪುಟ್ಟರಾಜು ಅವರು, ಕರಿಯಮ್ಮನವರು, ನಮ್ಮ ಯಾದಗಿರಿ ಶರಣಗೌಡ ಪಾಟೀಲರು, ಹೀಗೆ 15 ಜನ ಶಾಸಕರು, ಶರವಣ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ವಿಧಾನ ಪರಿಷತ್ತಿನ ಎಲ್ಲಾ ಸದಸ್ಯರು, ನಮ್ಮ ಪಕ್ಷದ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟದಲ್ಲಿ ಅಗ್ರಗಣ್ಯ ಸ್ಥಾನವನ್ನು ವಹಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಬಿಡುತ್ತಿದ್ದಂತ ಸಮಯದಲ್ಲಿ ಕೇಂದ್ರದ ಮಂತ್ರಿಗಳಾಗಿ ಒಂದು ಕಡೆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು, ಮತ್ತೊಂದು ಕಡೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅನ್ಯಾಯವಾದಂತ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಮಾನಸಿಕವಾದಂತ ಹಿಂಬಳಿ ತೋರಿಸದೆ ಎದುರಿಸತಕ್ಕಂಥ ಸ್ಥೈರ್ಯ ಮತ್ತು ಸಾಮರ್ಥ್ಯ ಹೊಂದಿರತಕ್ಕಂಥ ಒಬ್ಬ ನಾಯಕರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡರು ಕೂಡ ನಿನ್ನೆ ನಮ್ಮ ವಿರೋಧಿ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಬಂದು ಹೋಗಿದ್ದಾರೆ. ನಾನು ಅದನ್ನು ಸ್ಮರಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ದಯಮಾಡಿ ನಿರ್ಧಾರವನ್ನು ಮಾಡಬೇಡಿ. 1994ರಲ್ಲಿ ನಾನು ರಾಮನಗರದಿಂದ ವಿಧಾನಸಭೆಗೆ ಆಯ್ಕೆಯಾದೆ. ಆಗ ರಾಮನಗರದ ಮಹಾಜನತೆಗಳು ತೋರಿಸಿದಂತ ಒಂದು ಪ್ರೀತಿ ವಿಶ್ವಾಸ ನನಗೆ. ಅದರ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿನೂ ಆದೆ, ಪ್ರಧಾನಮಂತ್ರಿನೂ ಆದೆ. ನಿಮಗೆ ಜ್ಞಾಪಕ ಇರಬಹುದು, ಅನೇಕ ಜನ ಹಿರಿಯರಿಗೆ ಬಿಡದಿ ಬೋರೇನವರನ್ನ ಅವತ್ತು MLC ಮಾಡಿದ್ವಿ. ಅಷ್ಟೇ ಅಲ್ಲ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಅಧ್ಯಕ್ಷರನ್ನು ರಾಮನಗರದ ಒಬ್ಬ ಮುಖಂಡರಿಗೆ ನಾನೇ ಅವತ್ತು ನೇಮಕ ಮಾಡಿದೆ. ಈ ಹಳೆಯ ವಿಷಯಗಳನ್ನ ನಾನು ನೆನೆಸ್ಕೊಳ್ತೇನೆ. ಇವತ್ತು ಮುಖ್ಯಮಂತ್ರಿ ಒಕ್ಕಲಿಗರಿಗೆ ಸೇರಿದವರು, ಆದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಒಕ್ಕಲಿಗರು ಬೇರೆಯವರು ಯಾರಾದ್ರೂ ಆದ್ರೆ ಸಹಿಸೋದಿಲ್ಲ, ಈ ಆಪಾದನೆಯಿಂದ ಮಾಡ್ತಾರೆ. ನಾನು ದಯಮಾಡಿ ನಿಧಾನವಾಗಿ ಕೇಳಬೇಕು. ನಮಗೆ ಯಾರೇ ಮುಖ್ಯಮಂತ್ರಿಗಳಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅವರಿಗೆ ನಾವು ಬೆಂಬಲಿಸ್ತೇವೆ. ಈಗ ಸಿದ್ದರಾಮಯ್ಯರು 16 ಬಡ್ಜೆಟ್ ಅನ್ನ ಇಟ್ಟು ನಾವೇನು ಒಂದು ಮಾತಾಡಲಿಲ್ಲ. ನಾನು ಒಂದು ಮಾತನಾಡಿಲ್ಲ. 16 ಬಡ್ಜೆಟ್ ಅನ್ನು ಇಟ್ಟು ನಾನೇನು ಮಾತನಾಡಿಲ್ಲ. ಇಂದು ಕೇವಲ 60 ದಿನ ಆಗಿದೆ. ನಮ್ಮವರೇ ಯಾಕೆ ನಾವು ಹೋರಾಟ ಮಾಡಬೇಕು ಹೇಳ್ತೇವೆ. ಕುಮಾರಸ್ವಾಮಿ ಅವರು 2008ರಲ್ಲಿ ಮಾಡಿದಂತ ನಿರ್ಣಯವನ್ನ ನಾನು ಈಗ ಜಾರಿಗೆ ಕೊಡ್ತೇನೆ. ಹೌದು,
ಡೆಪ್ಟಿ ಸಿಎಂ ಆಗಿ ನೀವು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಅಧಿಕಾರವನ್ನು ಇಟ್ಕೊಂಡಿದ್ದಂಥವರು, ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವರು ಈ 3 ವರ್ಷ ಬೆಳೆದಿ ಈ ರೈತರಿಗೆ ನೀವು ಅವ್ರಿಗೆ ನೇರಕ್ಕೆ ಹೊರಟಿದ್ದೀರಿ. ಇದು ಕುಮಾರಸ್ವಾಮಿ ಅವರು ಮಾಡಿದಂತ ತೀರ್ಮಾನ ಅಂತ ಯಾವ ನಾಳೆಯಿಂದ ಹೇಳ್ತೀರಿ ನೀವು? ಕುಮಾರಸ್ವಾಮಿ ಅವರು ಏನ್ ತೀರ್ಮಾನ ಮಾಡಿದ್ರು? ಅವರು ಬೆಂಗಳೂರಿನ ಒಂದು ಜನತೆಯ ಒತ್ತಡಕ್ಕೆ 5 ಹೊಸ ನಗರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲೇ ರಾಮನಗರ ಒಂದು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನು ಒಂದು ಯೋಜನೆಯನ್ನು ತೀರ್ಮಾನ ಮಾಡಿದ್ರೆ ಅದರಲ್ಲಿ ರಾಮನಗರವೂ ಸೇರಿತ್ತು, ಬಿಡದಿನೂ ಸೇರಿತ್ತು. ದಯಮಾಡಿ ಡಿ ಕೆ ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ, ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸಿಕೊಂಡು ಸಸ್ಯಗಳಿಗೆ ಮೇವು ಬೆಳೆಸಿ ಹಾಲನ್ನು ಕಳೆದು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಬೀಡಿಗೆಯಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳಲು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಅವುಗಳನ್ನು ಕೊಂಡುಕೊಳ್ಳತಕ್ಕಂಥವರು ಇಲ್ಲ. ಎಷ್ಟೊಂದು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರಂತೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿಅಂಶ ಸಂಗ್ರಹಣೆ ಮಾಡಲಿ. 7 ಜನ ಸುಪ್ರೀಂ ನ್ಯಾಯಾಧೀಶರು ಬಂದು ಅವರು ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಅನ್ನ ಮಾಡಬಾರದು, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ ಕೆ ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳಿಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಬೇಡಿ. ಆಳಿ ರೈತನ ಮಗನಾಗಿ ಇವತ್ತು ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟ್ ಅನ್ನ ನೀವು ತಿಳಿದುಕೊಂಡಿದ್ದೀರಿ? ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ. ಓಹೋ, ನಿನ್ನೆ ಗೊತ್ತಾಯಿತು ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಒಂದು ಬುದ್ಧಿ ನಿನ್ನೆ ಅವರ ಗಮನಕ್ಕೆ ಬಂತು. ಹೌದು, 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವರೇನೇನು ಮಾಡಿದ್ದಾರಲ್ಲ ಆ ಜಾಗ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡಬೇಕು, ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲಿ ತೀರ್ಮಾನ ಮಾಡಿ
ಇಲ್ಲಿ ಯಾಕೆ ಬಂದು ಬಡವರು ಪಾಪ ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು 5 ಕಾರ್ಪೊರೇಷನ್ ಮಾಡಿದ್ರಿ. ಅದರಲ್ಲಿ ರಾಮನಗರ ಒಂದು ಕಾರ್ಪೊರೇಷನ್. ನಿಜ ಯಾವ ಪುರುಷಾರ್ಥಕ್ಕೆ ಬಿಡದಿ ಜಮೀನು ತೆಗೆದುಕೊಡ್ಬೇಕು ಕಾರ್ಪೊರೇಷನ್ ಮಾಡಿದ್ರ? ಇಲ್ಲಿ ಯಾರಾದರೂ ಬಿಡದಿಯವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ರಾಮನಗರದವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಬೆಂಗಳೂರಿನವರು ಯಾರಾದರೂ ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಹೇಳಿ, ದಯಮಾಡಿ ಹೇಳಿ. ಡಿ ಕೆ ಶಿವಕುಮಾರ್ ಅವರೇ, ದಯಮಾಡಿ ಹೇಳಿ. ನೀವು ರಾಜ್ಯ ಆಡಬೇಕು, ನಮ್ದೇನು ತಕರಾರಿಲ್ಲ. ಆದರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆಯ ಮೇಲೆ ಹೊಡೆಯಲಿಕ್ಕೆ ಹೋಗ್ತಿರೋ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೇವೇಗೌಡನಿಗೆ 93 ವರ್ಷ ಆಗಿರಬಹುದು. ನಾನು ಯಾವ ಕಾರಣದಿಂದ ಬರೆದಿಟ್ಕೊಡು. ನನ್ನ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಸೌದೆಯನ್ನು ಕಟ್ಟಲಿಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರಿಗೆ ಏನೇನು ಭರವಸೆ ಕೊಟ್ಟು ಬಂದಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ, ಸಿದ್ದರಾಮಯ್ಯವ್ರನ್ನು ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆಯನ್ನು ಹೊಡೆದು ಈ ಜಮೀನನ್ನ ಯಾರಿಗೆ ಕೊಡ್ಲಿಕ್ಕೆ, ಯಾವ ಕಂಪನಿಗೆ ಕೊಡ್ಲಿಕ್ಕೆ, ಯಾವ ಇಲ್ಲಿ ಲೇಔಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ? ಹೇಳಿ, ಸತ್ಯ ಹೇಳಿ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಹೇಳಿದಿರಿ ಅವರ ಹೇಳಿಕೆಯಲ್ಲಿ ನಾನು ಒತ್ತಾಯ ಮಾಡೋದಿಲ್ಲ. ಅವರಲ್ಲಿ ಕೊಟ್ಟರೆ ತಗೊಳ್ತೀನಿ, ಈ ಮಾತನ್ನ ಹೇಳ್ತಾರೆ. ನಾನು ಒತ್ತಾಯ ಮಾಡೋದಿಲ್ಲ. ಇಲಾಖೆ ಇಲ್ಲಿ ಸೇರಿದ ನೀವೆಲ್ಲ ಸ್ವಾಗತ ಮಾಡಿ ನಮ್ಮ ಜಮೀನು ಕೊಡ್ತೀವಿ ಬನ್ನಿ ಅಂತೇಳಿ ಕರೆದಿದ್ದೀರಾ? ನಾವು ಒತ್ತಾಯ ಮಾಡಿ ನಾನು ಯಾವ ಜಮೀನು ತೆಗೆದುಕೊಳ್ಳೋದಿಲ್ಲ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ ಹೇಳಿದ್ದಾರೆ. ಇವತ್ತು ನಾನಾಗಲೇ ಹೇಳಿದ್ದೇನೆ, ಗೊತ್ತಿದ್ದಾರೆ 314 ಒಟ್ಟು ಭೂಮಿ ಎಕರೆ ಅರಳಸಂದ್ರ 1494, ಮೂಳಪಾಳ್ಯ 71, ಕೆಂಪನಪಾಳ್ಯ 784, ಬನಗಿರಿ 714, ಹೊಸೂರು 2544, ವಡೇರಳ್ಳಿ 65, ಒಟ್ಟು 7481 ಎಕರೆ ಭೂಮಿ ಇವತ್ತು ನೀವು ಆಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇನ್ನೊಂದು ಹೇಳಿದ್ದಾರೆ ಸ್ಟೇಟ್ಮೆಂಟ್ನಲ್ಲಿ, ನಾನು ಯಾವುದೇ ಕಾರಣದಿಂದ ಅವರ ಜಮೀನನ್ನು ಒತ್ತಾಯ ಪೂರ್ವಕವಾಗಿ ತೆಗೆದುಕೊಡೋದಿಲ್ಲ. ಈ ಮಾತನ್ನ ಅವರು ಡೆಲ್ಲಿಗೆ ಹೋಗುವಾಗ ಹೇಳ್ತಾರೆ. ನಾನು ಅದನ್ನು ಓದಿಬಿಡ್ತೇನೆ. ಇದನ್ನೇ ಓದ್ತೀನಿ, ನಾನು ತಗೊಳ್ಳಲ್ಲ ಅಂತ ಹೇಳಿ ಹೇಳಿದ್ದಾರೆ. ಇವತ್ತು ನೀವು ಹೇಳಿ ಟೌನ್ಶಿಪ್ ಇಲ್ಲಲ್ಲ, ಯಾರು ಬಲವಂತದಿಂದ ಭೂ ಸ್ವಾಧೀನವಿಲ್ಲ, ಬಲವಂತದಿಂದ
ಭೂ ಸ್ವಾಧೀನ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತು ಅದನ್ನು ಉಳಿಸ್ಕೊಳ್ಳಿ. ಇವತ್ತಿಲ್ಲಿ ಸೇರಿರ್ತಕ್ಕಂಥ ಏನು ನಮ್ಮ ಪಕ್ಷದ ಶಾಸಕರು, ನಮ್ಮ ಶಾಸಕರು ಪುಟ್ಟರಾಜರು, ಅನೇಕ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಕರಿಯಮ್ಮೂರಿನ ಮತ್ತೊಂದು ಬಹಳ ಜನ ಏನು ಸೇರಿದರೆ ಇವರೆಲ್ಲ ಬಂದಿರ್ತಕ್ಕಂಥದ್ದು ನಮ್ಮ ರೈತ ಹೊಟ್ಟೆ ಮೇಲೆ ಹೊಳಿಬೇಡಿ. ನಾವು ಯಾವುದೇ ಕಾರಣದಿಂದ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇವತ್ತಿಲ್ಲಿ ಈ ಬೃಹತ್ ಸಭೆಗೆ ಬಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ನಿಮಗೆ ಅನ್ಯಾಯ ಆಗಲಿಕ್ಕೆ ಕಿಂಚಿತ್ತು ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಒಂದು ಮಾತನ್ನ ಹೇಳ್ತೇನೆ. ನನಗೆ ವಯಸ್ಸಾಗಿದೆ ಅಂತ ಹೇಳಿ ಯಾರಾದ್ರೂ ತುರ್ತು ಕೊಡಬಾರದು. ಬುದ್ಧಿಗೆ ವಯಸ್ಸಾಗಿಲ್ಲ, ಶರೀರಕ್ಕೆ ವಯಸ್ಸಾಗಿದೆ. ಬುದ್ಧಿ ಇನ್ನ ಚೆನ್ನಾಗಿದೆ. ಆದ್ರಿಂದ ಹೋರಾಟ ಮಾಡುವ ಕೆಚ್ಚು ಶಕ್ತಿ ನಿಮ್ಮಿಂದ ಬರ್ತದೆ. ನಾನು ನಿಮಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನ ಸದಾ ಮಾಡ್ತೇನೆ. ಅದರಿಂದ ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಬೃಹತ್ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು. ನಾನು 10 ನಿಮಿಷ ಆ ಸಭೆಗೆ ಬರ್ತೇನೆ. ದಯಮಾಡಿ ಎದೆಯಿಂದಬೇಡಿ, ಯಾರೇ ಏನೇ ಮಾಡುವರು ನಿಮ್ಮನ್ನು ಅರೆಸ್ಟ್ ಮಾಡ್ತಿರುವಂತ ಜೈಲಿಗೆ ಹೋಗಲಿಕ್ಕೆ ಸಿದ್ಧ ಒಂದು ಸ್ಥಿತಿಗೆ ಮಾನಸಿಕವಾಗಿ ತಯಾರಾಗಿ. ಆದರೆ ಭೂಮಿಯನ್ನು ಬಿಟ್ಕೊಡ್ಬೇಡಿ. ಭೂಮಿ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಆಗಿದೆ. ಸಿಕ್ಕೋದಿಲ್ಲ ಭೂಮಿ. 5 ಗುಂಟೆ ಇರಲಿ, 10 ಗುಂಟೆ ಇರಲಿ, ಜೀವನ ಮಾಡ್ತೀವಿ, ಹಾಲು ಕರಿತೀವಿ, ಮೋಸ ಮಾಡಲ್ಲ, ವಂಚನೆ ಮಾಡೋದಿಲ್ಲ. ಯಾರಿಂದ ಲಂಚ ಹೊಡೆದು ಸೌದ ಕಟ್ಟೋದಿಲ್ಲ. ನೀವು ನ್ಯಾಯವಾದ ಮಾರ್ಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ತಾಯಂದಿರಿಗೆ, ಯುವಕರಿಗೆ, ಹಿರಿಯರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ರಾಮನಗರದವರಿಗೆ ನನಗೆ ವಿಶೇಷ ಅಭಿಮಾನ ಇದೆ. ನನ್ನನ್ನು ಗುರುಸಿ ವಿಧಾನಸಭೆ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡುವಂತ ಹಿಂದಿನ ಹಳೇ ಮುಖಂಡರು ಪುಣ್ಯಾತ್ಮ ಇದ್ದಾರೆ. ಅದನ್ನೆಲ್ಲ ನೆನೆಸ್ಕೊಳ್ತೀನಿ. ಈ ಸಂದರ್ಭದಲ್ಲಿ 19 ತಾರೀಕು ನಾನು ಭಾಗವಹಿಸ್ತೇನೆ. ಎಲ್ಲರಿಗೆ ನಾನು ಅಭಿನಂದಿಸ್ತೇನೆ. ಮಾಧ್ಯಮದ ಎಲ್ಲ ಸ್ನೇಹಿತರು ಈ ಉರಿ ಬಿಸಿಲಿನಲ್ಲಿ ಇವತ್ತೇನು ತಾವು ಶಕ್ತಿ ಕೊಡ್ತಾ ಇದ್ದೀರಿ. ಪುಣ್ಯಾತ್ಮ, ನೀವು ನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಈ ಮಾಧ್ಯಮದ ಸ್ನೇಹಿತರು ನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ನಿಮಗೆ ನಾನು ಅಭಿನಂದಿಸ್ತೇನೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಪಕ್ಷದ ಬಾಬುವರು, ಶಾಸಕರು, ಎಲ್ಲ ಸನ್ನಿಹಿತರು ಇವತ್ತೇನು ಬಂದಿದೆ. ನಿಮ್ಮೆಲ್ಲರಿಗೆ ನಾನು ಅಭಿನಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜಯ ಭಾರತ್.